ನಗರ ಪಾಲಿಕೆಯಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸತ್ಯನಾರಾಯಣ ಮೂರ್ತಿ ಅವರು ಮಾಡ್ತಕ್ಕಂಥ ಉದ್ಘಾಟನೆ ಅಲ್ಲಿಗೆ ಹೋಗಿ ಉದ್ಘಾಟನೆ ಮಾಡ್ಕೊಂಡು ಬದಲಾದ್ವಿ. ಕೊಂಡಾಜರದಾರ ಅಂತಂದ್ರು ಇಲ್ಲ ಚಾನಲ್ ಗಾಡಿ ತಿರುಗಿದ್ವಿ. ಇಲ್ಲಿ ಇವ್ರದ್ದೆಲ್ಲ ನೋಡಿದ್ರೆ 80 ದಿವಸಕ್ಕೂ ಒಂದಿನ ನೀರು ಬಂದಿಲ್ಲ, ಯಾವುದೇ ರೀತಿ ಚಾನಲ್ ಅತಿಯಾಗಿಲ್ಲ ಅಂತಕ್ಕಂಥದ್ದು ಎಲ್ಲ ಕೇಳಿದ್ವಿ. ಈಗ ಅದು ಪರಿಸ್ಥಿತಿಯನ್ನು ಸಹ ಅವಲೋಕನ ಮಾಡಿ ನಾವು ಸಹ ನೋಡಿ ಮಾಡಿ ಮುಂದಿನ ದಿನಗಳಾಗಿ ಏನು ಮಾಡಿಸ್ಬೋದು ಹೇಳಿ ಅಧಿಕಾರಿಗಳ ಮುಖಾಂತರ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಲ್ಲ ಸರ್, ಪ್ರತಿ ಬಾರಿನೂ ಇದೇ ಸಮಸ್ಯೆ ಆಗ್ತದೆ ಕೊನೆ ಭಾಗದ ರೈತರಿಗೆ. ಯಾಕಂದ್ರೆ ಮಲ್ತಾಯಿ ಧೋರಣೆ ಮಾಡ್ತಾ ಹೋಗ್ತಾರೆ. ಯಾವಾಗ ಕೊನೆ ಭಾಗ ಅಂದ್ರೆ ಅದೇ ಅರ್ಥ, ಥೈಲ್ಯಾಂಡ್ ಅಂತಂದ್ರೆ ಅದಕ್ಕೆ ಶಬ್ದನೇ ಅದು. ಅದರಿಂದ ಇದು ಗುಜ್ಜರ್ಕಂತಾನೆ ನೀರು ಬಿಟ್ಕೊಂತ ಬಂದಾರೆ. ಅವರು ನೀರೇನು ಕಳ್ಕೊಂಡಿಲ್ಲ. ಈಗಲೂ ಸಹ ನಾನು 3-4 ದಿವಸದಾಗ ನೋಡಿ ಸ್ಟಡಿ ಮಾಡಿ ನೀರು ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎಲ್ಲ ಮಾಡಿದ್ರು ಸರ್. ಇವಾಗೆಲ್ಲ ಕೆರೆ ಹಿಂದೆ ಮಾಡಿದ್ದಾರೆ, ಕೆರೆ ಮುಂದೇನಲ್ಲ, ಕೆರೆ ಹಿಂದೆ ಕೆರೆ ನೀರು ಮಾಡಿದ್ದಾರೆ. ಸಚಿವರಿಗೆ ಹೇಳಿ ಮನವಿ ಮಾಡ್ಕೋತೀರ, ನೀರು ಬಿಡ್ಸಕ್ಕೆ ಹೇಳ್ತೀರಾ? ಅವಾಗ ಹಿಂದೆ ರೈತರು ಭಾಗದ ಸ್ಥಿತಿಗತಿ ಏನೈತಿ ಅಂತ ನೋಡಿ ಆಮೇಲೆ ನಾನು ಹೇಳೋದು ಮಾಡೋದು ಮಾಡ್ತೀನಿ. ಇಲ್ಲಿ ಹರಿಹರ ದಾವಣಗೆರೆ ಅಂತದಿಲ್ಲ, ಪತ್ರ ಹಚ್ಕಟ್ಟ ಅಂದ್ರೆ ಒಂದೇ. ನಾವು ಡ್ಯಾಮ್ 0 ಕಿಲೋಮೀಟರಿಂದ ಹಿಡಿದು 165 ಕಿಲೋಮೀಟರ್ ತನಕನೂ ಡ್ಯಾಮ್ ಅಚ್ಚುಕಟ್ಟು ವ್ಯಾಪ್ತಿನೇ ಇದೆ. ರೈತರು ಹೋರಾಟ ಮಾಡಿದ್ರು ಸರ್, ಹಿಂದೆನೂ ಒಂದು 40 ದಿನದ ಹಿಂದೆನೂ ಹೋರಾಟ ಮಾಡಿದ್ರು, ನೀರು ಬಿಡಬೇಕು, ಕೊನೆ ಭಾಗ ನೀರು ಮುಟ್ತಾ ಇಲ್ಲ ಅಂತ ಅವಾಗೂ ಹೋರಾಟ ಮಾಡಿದ್ರು. ಸಚಿವರಿಗೂ ಮನವಿ ಮಾಡಿದ್ರು. ತಾವು ಹೇಳ್ತೀರಾ ಅಂತ ಸಚಿವರಿಗೆ ನೀರು ಬಿಡಕ್ಕೆ ಅಂತ ಸಚಿವರು ಮಾತಾಡಕ್ಕೆ? ಸ್ಥಿತಿಗತಿ ನೋಡಿ, ಯಾಕಂದ್ರೆ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಅದಾರ, ಮಂಜುನಾಥ ಪಂಪ್ಸೆಟ್ಗಳು ಕಿತ್ಕೊಂಡ್ರೆ ಹಾಕಿದ್ರೆ ಮತ್ತೂ ಅವರು ಕನೆಕ್ಷನ್ ಕೊಡ್ತಾರಂತೆ. ಯಾರು ಏನು ಮಾಡೋದಿಲ್ಲ ಪೊಲೀಸ್ನವರು ಅಂತ. ಪೊಲೀಸ್ನವರು ಕೂಡ ಕಂಪ್ಲೇಂಟ್ ಕೊಡಿಸ್ರಿ ಅಂತಂದು ಹೇಳಿದ್ರೆ ಇವರು ಕಂಪ್ಲೇಂಟ್ ಕೊಡಕ್ಕೆ ತಯಾರಿಲ್ಲ. ಈಗ ನೋಡೋಣ, ಕಂಪ್ಲೇಂಟ್ ಕೊಟ್ಟು ಈಗ ಹರಿಹರದಾಗ ಗಲಾಟೆ ಮಾಡಿದ್ದಾರೆ. ಇಲ್ಲಿ ಸಹ ಅದನ್ನ ಮಾಡಕ್ ಪ್ರಯತ್ನ ಮಾಡ್ತೇವೆ ನಾವು. ಡಾಕ್ಟರೇಟ್ ಬಂದದ್ದು 18 ಹೇಳ್ತಾರೆ ಎಲ್ಲ ಇಟ್ಟು ಬಿಡ್ತಾ ಹೋರಾಟ ಮಾಡಿದ್ರೆ ರೈತರ ಪರವಾಗಿ ಏನೇನು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ, ಕೇಳಿ ತಿಳ್ಕೊಂಡ್ರೆ ಎಲ್ಲ ಕೊಟ್ಟದ್ದು ಖುಷಿ ಆಗೈತಲ್ಲ. ರಾಜಕೀಯ ಸೇವೆ ಸೇವೆ ನೋಡ್ಕೊಂಡು ಈಗ ಯಾವುದೇ ಏನೇನು ಮಾಡಿದ್ರು ಸಹ ಸಂತೋಷ ಪಡ್ತಕ್ಕಂಥದ್ದು ಬುದ್ಧಿ ಇರ್ಬೇಕು. ಮೊದಲೇ ಏನು ಕೊಟ್ಟರು ಸಂತೋಷನೇ ಬರೋದಿಲ್ಲ ಅಂತ ಇದ್ರೆ ಏನು ಮಾಡೋದು? ಅದರಿಂದ ನನಗೆ ಸಂತೋಷ ಆಗೈತಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಇನ್ನೊಂದು ಯತ್ನ ಉಚ್ಚಾಟನೆ ಮಾಡಿದಕ್ಕೂ ಸಂತೋಷ ಆಗಿರ್ಬೇಕಲ್ಲ ಸರ್ ಬಣದ? ಬೇರೆ ಟೈಮ್ನಾಗೆಲ್ಲ ಮಾಡಿ ಹೇಳ್ತದೆ, ನಾಚಿಕೆ ಪಡುವಂಥದ್ದು ಏನೈತಿ ಇವಾಗ ವಾಸ್ತವಿಕವಾಗಿರುವಂಥದ್ದು ಹೇಳಕ್ಕೆ ಸರ್ ಆ ವಿಚಾರದಲ್ಲಿ ಮತ್ತು ಅನ್ನ ನೀನು ಮತ್ತೆ ಚೂಟ್ ಬೇಡ, ಬೇರೆ ವಿಚಾರದ ಚರ್ಚೆ ಮಾಡೋದು ಮಾಡ್ರಿ. ಈಗ ರೈತರು ಏನ್ ಬೇಕಾದ್ರೂ ಮಾಡ್ಬೋದು ಈ ದೇಶದಾಗ. ಮೇನ್ ಆಗಿ ಯಡಿಯೂರಪ್ಪ ಮಗನ ಉಚ್ಚಾಟನೆ ಮಾಡಬೇಕು ಬಿಜೆಪಿಯಿಂದ. ಯಾರು ಒಬ್ಬ ಇಟ್ಕೊಂಡಿರ್ಬೇಕಲ್ಲ, ಗುಂಡು ಹೊಡಿಬೇಕಾದ್ರೆ ಯಾರ ಮುಂದೆ ಸುಮ್ಮನೆ ದಸಕ್ಕಂತ ಹೊಡೋದು ಹಂಗೆ ಯಡಿಯೂರಪ್ಪನವ್ರು ಸಿಗ್ತಾರಲ್ಲ ಸುಲಭಾಗೆ. ಅದಕ್ಕೆ ಇವರು ಬಿಜಾಪುರ ಕಡೆಗೆ ಬಳ್ಳಾರಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಮಾಡೋದು. ಈಗ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರು ಅಂತಂದ್ರೆ ಯಾವತ್ತೂ ಕೂಡ ಇವತ್ತು ಹೋರಾಟ ಮಾಡ್ಕೊಂತಾನೆ ನೀರು ಪಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ನೀರು ಬಿಟ್ಟು ಇವತ್ತು ಈ 80 ದಿವಸ ಆಗುತ್ತೆ. 80 ದಿವಸ ಆದರೂ ಒಂದು ದೊಡ್ಡ ನೀರು ಬಂದು ನಮ್ಮ ಕೊನೆ ಏನು ನೀರು ನಿರ್ವಹಣೆ ಮಾಡ್ತಕ್ಕಂಥ ಇಂಜಿನಿಯರ್ಗಳಿದ್ದಾರೆ, ಅವರು ಚಾನಲ್ ಮೇಲೆ ಯಾರೂ ಬರ್ತಾ ಇಲ್ಲ. ಕೇವಲ ಅಧಿಕಾರಿಶಾಹಿ ವರ್ಗದವರು ನಾನು ಕಚೇರಿಯಲ್ಲೇ ಕುಳ್ಕೊಂತೀನಿ ಅಂತಂದ್ರೆ ಅದು ಸಾಧ್ಯ ಆಗದೇ ಇರತಕ್ಕಂಥ ಮಾತು. ಅವರು ಎಲ್ಲರೂ ಕೂಡ ಇಂಜಿನಿಯರ್ಗಳು ಕೂಡ ಚಾನಲ್ ಮೇಲೆ ಬಂದು ಆ ಸೌಲಭ್ಯಗಳನ್ನ ಇಟ್ಕೊಂಡು ನೀರು ನಿರ್ವಹಣೆಯನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ನಮಗೆ ನೀರು ಕೊನೆ ಭಾಗಕ್ಕೆ ನೀರು ಮುಟ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅಕ್ರಮ ಪಂಪ್ ಸೆಟ್ಗಳು ವಿಪರೀತ ಆಗಿದಾವೆ. ಅಕ್ರಮ ಪಂಪ್ ಸೆಟ್ಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡ್ತಾರೆ. ಆದರೆ ತೆರವು ಕಾರ್ಯಾಚರಣೆ ಅನ್ನೋದು ಯಾವ ರೀತಿ ಆಗ್ತದೆ ಅಂತಂದ್ರೆ ಅಲ್ಲಿ ಮೋಟರ್ಗಳನ್ನ ತೆರವು ಮಾಡಿ ಮತ್ತು ಅವ್ರ ಕಡೆಗೆ ಕೊಟ್ಟು ಬರ್ತಾರೆ. ಅವರಿಗೆ ಯಾವುದೇ ಇವತ್ತಿನವರೆಗೂ ಕೂಡ ಯಾವ ಅಕ್ರಮ ಪಂಪ್ಸೆಟ್ದಾರರ ಮೇಲೆ ಕೇಸ್ ಹಾಕಿಲ್ಲ, ಯಾವುದೇ ಕಾನೂನು ಕ್ರಮವನ್ನು ಇವತ್ತಿಗೂ ಕಾಣಲಿಲ್ಲ. ಅವರು ಕೂಡ ರೈತರ ಮನೋಭಾವನೆಯಲ್ಲಿ ಅವ್ರನ್ನ ಕೈ ಬಿಡ್ತಾ ಇದ್ದಾರೆ. ಅವ್ರನ್ನ ಕೈ ಬಿಟ್ಟರೆ ಯಾವತ್ತಿಗೂ ಕೂಡ ಕೊನೆ ಭಾಗಕ್ಕೆ ನೀರು ಮುಟ್ಟಲ್ಲ.
ತಕ್ಷಣವೇ ಅಕ್ರಮ ಪಂಪ್ಸೆಟ್ದಾರಗಳ ಮೇಲೆ FIR ಹಾಕಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಕೊನೆ ಭಾಗಕ್ಕೆ ನೀರು ಮುಟ್ಟಿಸ್ಬೇಕು ಅಂತಂದು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ನಾವು ಕೊನೆಯ ಭಾಗಕ್ಕೆ ನೀರು ಮುಟ್ಟೋವರೆಗೂ ಕೂಡ ನಮ್ಮ ಹೋರಾಟ ಯಾವ ಕಾರಣಕ್ಕೂ ನಿಲ್ಲಲ್ಲ. ನಾವು ಈಗಾಗಲೇ ರೈತರು ಬಹಳಷ್ಟು ಸಾಲ ಸೂಲ ಮಾಡಿ ಬಂಡವಾಳ ಹಾಕಿ ಬೆಳೆ ಬೆಳೆದಿದ್ದಾರೆ. ನಾವು ಇರ್ತಕ್ಕಂಥ ಬೆಳೆನ ಉಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ. ಇಲ್ಲ ಅಂತಂದ್ರೆ ಏನು ನಾವು ರೈತರು ಸಾಲ ಸೋಲ ಮಾಡಿ ಇವತ್ತು ಬೆಳೆ ಬೆಳೆದಿದ್ದಾರೆ, ಅವರಿಗೆ ಪರಿಹಾರನಾದರೂ ಕೊಡ್ರಿ ಅಂತ ನಾವು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೇವೆ. ಸರಿ, ಕೊನೆ ಭಾಗದವರು ರೈತರೇ, ಅಕ್ರಮ ಪಂಪ್ಸೆಟ್ ಹಾಕೋರು ರೈತರೇ. ಅಕ್ರಮ ಪಂಪ್ಸೆಟ್ ಅಂತಂದ್ರೆ ನೀರು ಕಳ್ಳರು ಈಗ ರೈತರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ, ನೀರು ಕಳ್ಳರನ್ನ ಕಳ್ತನನ ನೀವು ಕಾನೂನು ಪ್ರಕಾರ ಒಪ್ತೀರಾ? ವಿದ್ಯುತ್ ಕಳ್ತನವನ್ನು ಯಾವ ರೀತಿ ಯಾರು ಅಕ್ರಮವಾಗಿ ಒಂದು ದಿವಸ ಯಾರು ವಿದ್ಯುತ್ ಸಂಪರ್ಕ ದಂಡ ಹಾಕ್ತಾರೆ ಸರ್ ಅವರು, ತಕ್ಷಣನೇ ವಿಜಿಲೆನ್ಸ್ ಅಂತ ಬಂದು ಅವ್ರನ್ನ ಮೇಲೆ ದಂಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಇವರು ರಾಜರೋಷವಾಗಿ ವಿದ್ಯುತ್ ಕಳ್ಳರು ಹೌದು, ನೀರು ಕಳ್ಳರು ಹೌದು. ಇವತ್ತಿಗೂ ಕೂಡ 2 ಕಳ್ತನ ಮಾಡಿದ್ರು ಕೂಡ ಯಾವುದೇ ಕೇಸ್ ಇವತ್ತಿಗೂ ಕೂಡ ಹಾಕಿಲ್ಲ. ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾಡಳಿತ ಇವತ್ತು ಕಣ್ ತೆರಿಬೇಕು. ಸುಮ್ಮನೆ ಜಿಲ್ಲಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟರೆ ಆಗಲ್ಲ. ಈ ನೀರು ಕಳ್ಳರನ್ನ ವಿದ್ಯುತ್ ಕಳ್ಳರನ್ನ ಹಿಡಿದು ಕಾನೂನು ಪ್ರಕಾರ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ.